ಗೀತಾ ನಿಜ ಹೇಳ. ನಿನ್ನೆ ಲತಕ್ಕನ್ ಮಗ ಬಂದಿದ್ನಲ್ಲ, ಫೋನಲ್ಲಿ 50,000 ಸಾಲ ಅಂತೇಳಿ ಲೋನ್ ಅಂತ ಹೇಳ್ಬಿಟ್ಟು ತೆಗೆಸ್ಕೊಟ್ಟ. ಅದ್ನೂ ರಮ್ಮಿ ಆಡೆಲ್ಲ ಕಳೆದ್ಬಿಟ್ಟೆ ಕಣೆ ಗೀತಾ. ಹಾ ಅಯ್ಯೋ ಅಯ್ಯೋ ಯಾಕ್ರಿ ಹಿಂಗ್ ಹೊಟ್ಟೆ ಉರಿಸ್ತೀರಾ? ಆಡಲ್ಲ ಅಂತ ಹೇಳಿದ್ರಲ್ರಿ, ಮತ್ತು 50,000 ಸಾಲನ ಈಗ? ಇದೊಂದ್ಸತಿ ನನ್ನ ಕ್ಷಮಿಸ್ಬಿಡು ಗೀತಾ, ಇನ್ಯಾವತ್ತೂ ಆಡಲ್ಲ. ಅವತ್ತು ಹಿಂಗೆ ಹೇಳಿದ್ರಲ್ಲ ರೀ, ಮತ್ತು ಆಡಿದಿರಲ್ಲ ನೀವು, ಅದು ಸಾಲ ಮಾಡಿ 50,000. ಇನ್ಯಾವತ್ತೂ ಆಡಲ್ಲ ದರಿದ್ರ ಆಟನ, ಇನ್ಯಾವತ್ತೂ ಮುಟ್ಟಲ್ಲ ಫೋನಲ್ಲ ನನ್ನ ಆಟನ. ಅಲ್ಲ, ಅದ್ ಹೆಂಗ್ ಕೊಟ್ಬಿಟ್ರು ಫೋನಲ್ಲಿ ಅಷ್ಟೊಂದು ದುಡ್ಡನ್ನ? ಅದೇನೋ ಗೊತ್ತಿಲ್ಲ, ಹುಡ್ಗನೇ ಎಲ್ಲ ಹಾಕೊಟ್ಟ. ತಿಂಗಳ 3 ಸಾವಿರ ಕಟ್ಕೊಂಡು ಹೋಗ್ಬೇಕಂತ ಇವಾಗ. ಹೌದಾ? ಹಿಂಗೆ ಎಷ್ಟು ದಿವಸ ಕಟ್ಬೇಕಂಗಾರ ಈಗ? ಏನೋ ನಂಗೂ ಅದೆಲ್ಲ ಗೊತ್ತಿಲ್ಲ, ಹೋಗೋ ಹುಡುಗನ್ನೇ ಕೇಳಬೇಕು. ಈಗ ನನ್ನ ನಾಣೆ ಮಾಡಿ ಹೇಳ್ರಿ, ಇನ್ಯಾವತ್ತೂ ಆಡಲ್ಲ ಅಂತ. ಸರಿ ಗೀತಾ, ಇನ್ಯಾವತ್ತು ನಿನ್ನ ಆಣೆಗೂ ಇನ್ಮೇಲೆ ರಮ್ಮಿ, ಕ್ರಿಕೆಟ್ ಬೆಟ್ಟಿಂಗು ಅಂತ ಆಟ ಆಡಲ್ಲ. ಸರಿ, ಇನ್ಯಾವತ್ತೂ ಆಟ ಆಡ್ಬೇಡ್ರಿ. ಮತ್ತಂಗಾರೆ ಇವಾಗ ಗಾಡಿ ತರೋದಿಕ್ಕೆ ಏನು ಮಾಡೋದು? ಇಟ್ಬಿಟ್ಟು ತರೋದೋ ಇಲ್ಲಾಂದ್ರೆ ಇಟ್ಬಿಟ್ಟು ಸಾಲ ತೀರ್ಸೋದು? ಸರನ ಅಡ ಇಟ್ಟು ಸಾಲನೇ ತೀರ್ಸ್ಬಿಡೋಣ ಅಂತ. ಹಿಂದೆ ಮುಂದೆ ಓಡಾಡಿದ್ರು ಸಾಕು, ಕೇಳ್ತಾರೆ ಯಾವಾಗಲೂ ದುಡ್ಡು ದುಡ್ಡು ಅಂತ. ಗಾಡಿ ಇನ್ಯಾವಾಗಾರ ತಗೊಂಡ್ರಾಯ್ತು. ಮತ್ತೆ ಪಾಪ ಹುಡುಗ ಆಸೆ ಆಗಿದ್ದ ಗಾಡಿ ಬರುತ್ತೆ ನಮ್ಮನೇಲೂ ಅಂತ. ಈಗ ಅವನಿಗೇನು ಹೇಳೋದು? ನಾನು ಮಾಡಿದ ತಪ್ಪು ಕೆಲಸ ಏನು ಮಾಡೋ, ಎಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತು. ಇವತ್ತು ಮಾಂಗಲ್ಯ ಚೈನ್ಯ ಆಡ ಇಡೋ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಲ್ಲಪ್ಪ. ಹೋಲಿ ಬಿಡು, ಗಾಡಿನ ತರನ ಇವ್ರಿಗೆ ಏನಾದರೂ ಹೇಳ್ಕೊಂಡ್ರಾಯ್ತು. ಸರಿ ಬಿಡ್ರಿ, ನಾನು ಹೇಳ್ತೀನಿ. ಇನ್ನೇನಿಲ್ಲೇ ಹೊಲಕ್ಕೆ ಕಳೆ ಕೀಳಕ್ಕೆ ಕುಯ್ಯೋಕ್ಕೆ ಕೊಯ್ಲಿಗೆ ಏನಕ್ಕಾರ ಹೋಗಿ ಸಾಲ ತೀರ್ಸೋದ್ರಾಯ್ತು. ಈ ಸತಿ ಹಂಗ ನಮ್ಮದು ಈರುಳ್ಳಿ ಎಲ್ಲ ಹಾಕ್ಬರ್ತೀನಿ ಮಂಡಿಗೆ, ಎಷ್ಟು ಬರುತ್ತೋ ನೋಡಿ ಸಾಲನೇ ತೀರ್ಸುದ್ರಾಯ್ತು. ಬರೇ ನಿಮ್ದು ಹೊಲ ಅಂತ ನಚ್ಕೊಂಡು ಕುತ್ಕೊಂಡ್ರೆ ಆಗಲ್ಲ, ನೀವು ಬೇರೆ ಏನಾದರೂ ಕೆಲಸ ಮಾಡ್ರಿ. ನೋಡೋಣತ್ತ, ಏನಾದರೂ ಬೇರೆ ಕೆಲಸ ಮಾಡಬೇಕು. ಅದೇ ನೆಚ್ಕೊಂಡ್ರೆ ಆಗಲ್ಲ. ಈ ಸತಿ ದತ್ಲಕ್ಕೆ ಸಾಲ ತೀರಿಸ್ಬಿಟ್ಟು ನೆಕ್ಸ್ಟ್ ಬೇರೆ ಏನಾರ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ಬೇರೆ ಕೆಲಸ ಏನಾದರೂ ಮಾಡಬೇಕು. ಕಣ್ರಿ, ಹಂಗೆ ಏನಾದರೂ ಮಾಡಬೇಕು ರೀ. ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕು, ಬಣ್ಣ ಹೊಡಿಬೇಕು. ಮಾಡು ಮತ್ತೆ. ನನ್ನ ಒಬ್ಳು ಕೈಲಿ ಆಗಲ್ಲ. ನೀವು ಯಾವಾಗ ಖಾಲಿ ಇರ್ತೀರಾ ಹೇಳ್ರಿ, ಅವಾಗ ಮಾಡೋಣ. ಹೋಗಲೇ ಹೋಗಿ ಗಿಡ್ಮುಳಿ, ನಾನು ಮಾಡೋಕ್ಕಾಗಲ್ಲ. ನಾನು ಯಾವತ್ತೂ ಖಾಲಿನೇ ಇಲ್ಲ, ನೀನೇ ಮಾಡ್ಕೊ. ಹೌದಾ? ಈ ಮನೇಲಿ ನಾನು ಒಬ್ಳೇ ಇರೋದಲ್ವಾ, ಎಲ್ಲ ನಾನೇ ಮಾಡ್ತೀನಿ ತಡ್ರಿ. ನಿಮ್ಗೆ ನೀವು ಬಂದ್ರೆ ಅಷ್ಟೇ ಮಾಡೋದು ಈ ವರ್ಷ ಯುಗಾದಿ, ಇಲ್ಲಾಂದ್ರೆ ಯುಗಾದಿ ಹಬ್ಬನೇ ಮಾಡಲ್ಲ ನಾನು. ಎಲ್ಲ ಮಾಡಿ ಮಾಡಿ ನನಗೆ ಸಾಕಾಗಿ ಹೋಯ್ತತ್ಲಾಗೆ. ಎದ್ರೆ ಕೂತ್ರೆ ನೋವು, ನಿಂತ್ರೆ ಮಂಡಿ ನೋವು. ಎಷ್ಟು ಕಿರಾಡ್ತೀರಮ್ಮ, ಓದ್ಕೊಳಕ್ಕೂ ಬಿಡಲ್ಲ ಅತ್ಲಾಗ ನಮ್ಮ ಮನೇಲಿ. ಕಣಪ್ಪ, ಒಳ್ಳೆ ಬಟ್ರಗಿತ್ತಿ ಬಾಯ್ ಮಾಡ್ದಂಗೆ ಮಾಡ್ತಾಳೆ ಮನೇಲಿ. ಈಗ ಸುಮ್ಮನಿದ್ರೆ ಸರಿ. ಇವಾಗ ವರುಣ್, ನಿನಗೆ ಯಾವಾಗ ರಜೆ ಐತೆ ಹೇಳಪ್ಪ, ಅವತ್ತೇ ಮನೆ ಕ್ಲೀನ್ ಮಾಡೋಣ. ನನ್ಗೊಬ್ಳು ಕೈಲಿ ಆಗಲ್ಲ, ನೀವು ಇಬ್ರು ನಿಂತ್ರೇನೆ ಮಾಡೋದು. ಮೇಲೆಲ್ಲ ಹತ್ತತ್ ನಂಗೆ ಧೂಳು ಹೊಡಿಯೋಕ್ಕೆಲ್ಲ ಆಗಲ್ಲ. ಯಾವಾಗಾರ ಭಾನುವಾರ ಮಾಡೋಣ ಬಿಡಮ್ಮ, ಆಯ್ತು. ಇನ್ಯಾವ ಭಾನುವಾರನಪ್ಪ ಇರೋದೇ ಇದೊಂದೇ ವಾರ ಮಾಡ್ಬೇಕೀಗ. ಈ ಭಾನುವಾರಲೇ ಮಾಡ್ಬೇಕೆಲ್ಲ. ಸರಿ ಆಯ್ತು ತಾಳಮ್ಮ, ಭಾನುವಾರ ಮಾಡೋಣ ಹಂಗಾರೆ. ಅಡುಗೆ ಮನೆಗೆ ನಾನು ಸುಣ್ಣ ಹೊಡಿತೀನಿ, ನೀವು ಬೆಡ್ಶೀಟ್ಗಳನ್ನೆಲ್ಲ ಕ್ಲೀನ್ ಮಾಡ್ಬಿಡ್ರಿ, ಆಯ್ತಾ? ನಾನ್ 3 ದಿನ ಮನೆಗೆ ಬರಲ್ಲ, ಬೇಕಾದ್ರೆ ನೀನೇ ತೊಳ್ಕೊ, ಬ್ಯಾಡ್ದವ್ರು ಬಿಡ್ಕೊ. ಯಾವ ಹೊಲ್ಸ್ ಬ್ರೆಡ್ಶೀಟ್ನು ನಾನು ತೊಳಿಯಲ್ಲ. ಬೆಚ್ಚಗೆ ಒತ್ತಿಸ್ಕೊಂಡು ಮಂಕಣಕ್ಕಾಗುತ್ತೆ, ತೊಳಿಯಕ್ಕಾಗಲ್ವಾ ನಿಮ್ಮ ಕೈಲಿ? ಇನ್ 3 ತಿಂಗಳು ನನಗೆ ಬ್ರೆಡ್ಶೀಟು ಬೇಡ, ನಿನ್ ಹೊಚ್ಕೆನೂ ಬೇಡ, ಹೋಗ್ತಾ ಇರು. ನನಗೆ ಆಗಾವಷ್ಟು ಕೆಲ್ಸಗಳಿದಾವೆ. ವರ್ಷ ತಡ್ಕಿ ಕುರಿ ಮರಿ ಎಲ್ಲ ಹುಡುಕ್ಬೇಕು ನಾನಲ್ಲಿ. ಅಯ್ಯೋ ಶಾಂತಕ್ಕ, ಬಂದು 10 ನಿಮಿಷ ಆಯ್ತು, ನೀವೇನ್ ಮಾತು ನಿಲ್ಸಂಗಿಲ್ವಲ್ಲ ಮಾತಾಡೋಣ ಅಂದ್ರೆ. ನಾನು ಅಯ್ಯೋ ಬಿಡಗೀತಾ, ನಮ್ದೇ ನೀ ಕಾಲಕ್ಕೆ ಬಾತ್ ಮುಗಿಯಲ್ಲ. ಏನ್ ಬಂದಿದ್ದು? ಸರಿ ಗಿಡ್ಮುಳಿ, ನಾನು ಹೋಗ್ತೀನಿ. ಕುರಿ ಹುಡುಕ್ಬೇಕು ವರ್ಷ ತಡ್ಕಿಗೆ, ಒಳ್ಳೆ ಮಟನ್ ಸಿಗತ್ತರ. ಬರೇ ತಿನ್ನೋದೊಂದೇ ಎಸ್ನ ನಿಮಗೆ ಅಷ್ಟೇಯ? ಏನ್ ಶಾಂತಕ್ಕ, ಪಾರಕ್ಕನ ಮಗಳು ಪೂರ್ಣಿಮೆ ಹಿಂದಿಂದೇನೆ ಬತ್ತಿದ್ನಂತೆ ಅವನು ಮತ್ತೆ? ಅಯ್ಯೋ ಉಂಕಣ್ಲೆ, ಅವ್ರ ಮಂತಕ್ಕೆ ಪೊಲೀಸ್ನನ್ನ ಕರ್ಕೊಂಡೋಗಿ ಹೇಳ್ಸ್ ಬಂದಿದ್ದೀನಿ. ಅವತ್ ನೋಡಿದ್ರೆ ಶಾನ್ ಬಗ್ರು ಮನೇಲಿ ಇರ್ಲಿಲ್ಲ, ಈ ನಮ್ಮನೆದು ಎಲ್ಲ ಹೋಗ್ಬಿಟ್ಟಿತ್ತು. ನಾನು ಅವಳ ಇಬ್ರೇ ಹೋಗಿ ಸರ್ಯಾಗಿ ಬೈದಿ ಬಂದಿದ್ದೀನಿ. ಅವಳು ಜಗಳಕ್ಕೆ ಹೋಗಕ್ಕೆ ನಿಂತ್ಕೊಂತಾಳೆ. ನನಗೂ ಅಲ್ಲಿ ಕಾಲ್ ತರ ಅಂತ ಇದ್ವು ಅವ್ರು ಮಾಡೋ ಅವತಾರಗಳಿಗೆ. ಬಂದ್ರ ಊರಿಂದ ಶಾನ್ಬೋಗ್ರು?
ಅಯ್ಯೋ ಇಲ್ಲ ಇನ್ನೂ ಬಂದಿಲ್ಲ, ನಾಳೆ ಅಂತ ಬರೋದು. ಓ ನಾಳೆ ಬರ್ತಾರಾ? ಸರಿ ಆಯ್ತು, ಬರ್ತೀನಿ ನಾನು. ಬತ್ತೀಯನ ಮಗ ಅಲ್ಲಿಗಂಟ? ಬಿಡ್ತೀನಿ ಗಾಡಿಲಯ್ಯ. ಬಂದೇ ಇರಪ್ಪ ಅಲ್ಲಿಗಂಟ ಬಿಡು, ಕಾಲೇಜ್ ತನಕ. ಮತ್ತಂಗಾರ ಪೊಲೀಸ್ನವ್ರು ಏನಂದ್ರು? ಇನ್ನೇನು ಇನ್ನೊಂದ್ಸತಿ ಆ ಹುಡುಗಿ ಸುದ್ದಿಗೆ ಹೋದ್ರೆ ಅಷ್ಟೇ ಅಂತ ವಾರ್ನಿಂಗ್ ಮಾಡಿ ಕಳಿಸಿದ್ರು. ಬರ್ಲಿಲ್ಲತ್ತ ಬಾ. ಶಾಂತಕ್ಕ ಎಲ್ಲ ಕೆಲಸ ಮುಗೀತು, ಅದಕ್ಕೆ ಬಂದೆ. ಅತ್ಲಾಗ ಬೇಜಾರಾಗ್ತಿತ್ತು ಮನೇಲಿ ಅಂತ. ಏನ್ ಈ ಸತಿ ಯಾರು ಹೊಲದ ಕೆಲ್ಸಕ್ಕೆ ಜಾಸ್ತಿ ಕರೀತಾನೆ ಇಲ್ಲಪ್ಪ. ಏ ಶಾಂತಕ್ಕ, ಹೊಲದ ಕೆಲಸ ಎಲ್ಲಿ ಬೇಸಿಗೆಯಲ್ಲಿ ಇನ್ನಿಲ್ಲ ಬಿಡು. ನಮ್ಮ ಎದುರು ಕಡೆ ಮನೆ ಇವರು, ಅದೇ ಕಡೆ ಅಲ್ಲಿ ಲಕ್ಕ ಹೊಡೆದಿತ್ತಲ್ಲ ಅವ ಅಜ್ಜ, ಅವ್ರ ಅಜ್ಜನ ಸೊಸೆರ್ದು ಹುಣಸೆ ತೋಟ ಐತಲ್ಲ, ಅದನ್ನ ಹುಣಸೆ ಬಡಿಯಕ್ಕೆ ಕೊಟ್ಟಾರಂತೆ ನಮಗೆ. ನಾವೇ ಬಡಿಯನ್ ಸುಮ್ಮನೆ 4 ಜನ. ಶಾಂತಕ್ಕ ಹಂಗ್ ಮಾಡಂತ ನಾವೇ 2 ಕ್ರೇಟ್ ಹಾಕಿಸ್ಕೊಂಡು ಚಚ್ಚನ, ಇಲ್ಲೇ ಒಂತ ಕುತ್ಕೊಂಡ್ಬಿಡೋಣ ಅಲ್ಲಯ್ಯ. ಒಳ್ಳೆ ಕೆಲಸ ಬಿಡವ, ಬ್ಯಾಸ್ಗೆಲ್ಲಿ ಹೊಲದ ಕೆಲಸ ಇಲ್ಲ ಅಂದ್ರೂ ಇದಾರ ಸಿಗುತ್ತೆ ಹೆಂಗವ. ಹೇಳ್ಬಿಡು ಹಂಗಾರೆ ಅಕ್ಕಂಗೆ. ನಾನು, ನೀನು, ಶಾಂತಕ್ಕ, ಪ್ರೇಮಕ್ಕ ನಾವೇ 4 ಜನ ಸಾಕು, ಮತ್ತಿನ್ನೆಲ್ಲಾರ್ಗೂ ಹೇಳ್ತಾ ಕುತ್ಕೋಬೇಡ, ಸರಿನೇನಲ್ಲತಾ? ನಾವೇ 4 ಜನಕ್ಕೆ ಸಾಕಾಗುತ್ತೆ. ಈಗೇನು ಎಷ್ಟು ಕೆಜಿಗೆ 20 ರೂಪಾಯಿನೋ 40 ರೂಪಾಯಿನೋ ಇರಬೇಕು, ಕೇಳಿಲ್ಲ ಇನ್ನೂ ಸರಿಯಾಗಿ ವಿಚಾರಿಸ್ಕೊಳ ಅಂತ. ಹ್ಞೂ ಸರಿ ತಾಳೆ, ನಾನು ಯಾರಿಗೆ ಹೇಳಕ್ ಹೋಗೋಣ, ನಾವೇ 4 ಜನ ಚಿಚ್ಕೊಳ್ಳೋಣ ಹುಣ್ಸೆಣ್ಣ. ಆದ್ರೂ ಪಾಪ ಹುಡುಗಂಗೆ ಭಾರಿ ಹಿಂಸೆ ಕೊಡ್ತಾಳಲ್ವೇನೆ ಅವಕ್ಕ ಆ ಮಂಜಿ. ಮತ್ತೆ ಮತ್ತೆ ಒಬ್ಬ ಮಗಂಗೆ ಒಂಥರ, ಅವರಿಬ್ರು ಮಕ್ಕಳಿಗೆ ಒಂಥರ ಮಾಡ್ತಾಳೆ. ಅಯ್ಯೋ ಅವ್ರು ಮಾಡಿದ್ದವ್ರು ಅನ್ಭವಿಸ್ತಾರೆ ತಾಳಕ್ಕ. ಅವ ಅಣ್ಣಂಗೊಂದು ಲೆಕ್ಕ ಹೊಡಿಲಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು ಆ ಹುಡುಗ. ಏನು ಮಾಡೋಕ್ಕಾಗುತ್ತೆ? ಇನ್ನೊಂದು ಮದುವೆನೇ ಆಗ್ಬಾರ್ದಾಗಿತ್ತು. ಅವ ಅಣ್ಣ ಈ ಮಲ್ತಾ ಇದ್ದಿರು ಯಾವಳು ಸರಿಯಾಗಿ ನೋಡ್ಕೊಳಲ್ಲ ಮಾತ್ರ. ಅವ್ರ ಮಕ್ಳಿಗೆ ಒಂಥರ, ಪಾಪ ಹುಡುಗಂಗೆ ಒಂಥರ. ಅದು ಮಗಿದ್ದಂಗೆ ಅಲ್ವಾ? ಅಲ್ಲ ಕಣಗಿತ್ತ, ಮಂಗಲಾಚರಣೆಯಲ್ಲೇ ಕಾಣ್ತಾನೆ ಇಲ್ಲ. ಅಯ್ಯೋ ಹೇಳದೆ ಮರ್ತದೆ. ಅದೇ ಕಣಕ್ಕ ಗಾಡಿ ತರಕ್ಕೆ ಅಂತೇಳಿ ಇಟ್ಟಿಸ್ತೆ ಅತ್ಲಾಗೆ. ಸೊ ನಿನ್ನಷ್ಟು ದಡ್ಡಿ ಈ ಪ್ರಪಂಚದಲ್ಲೇ ಯಾರಿಲ್ಲ ಬಿಡೆ. ಆ ಗಾಡಿಗೋಸ್ಕರ ಮಂಗಲೆ ಚೆನ್ನ ಅಡ ಇಡ್ತಿದ್ಯಲ್ಲ. ಅಯ್ಯೋ ನಿನ್ಗೆ ಅವನು ಹೇಳ್ತಾನೆ ಬಾ ಬುದ್ಧಿ, ನಾನು ಬೇಡ ಅಂತ ಹೇಳಿದ್ದೆ ತಾನೆ. ಅಯ್ಯೋ ಇರ್ಲಿ ಬಿಡಕ್ಕ. ಅಲ್ಲ ಕಣೆ ಲತಾ, ನಿಮ್ಮ ಹುಡುಗನೇ ಅಂತೆ ಫೋನಲ್ಲಿ ಏನೋ ಲೋನ್ ಅಂತ ಹೇಳ್ಬಿಟ್ಟು ತೆಕ್ಕೊಟ್ಬಿಟ್ಟವನಂತಲೇ 50,000. ಅದು ಈಗ ಎಲ್ಲ ರಮ್ಮಿ ಆಡ್ ಕಳೆದ್ಬಿಟ್ಟಿತ್ತೆ ಕಣೆ. ಅಯ್ಯೋ ನಂಗೇನು ಹೇಳಲೇ ಇಲ್ವಲ್ಲ ನಮ್ಮ ಹುಡುಗ. ಏನೋ ಮತ್ತೆ 50,000 ಕಳೀತಾ? ಹ್ಞೂ ಶಾಂತಕ್ಕ, ಆದ್ರೂ ಮತ್ತೆ ನೀನೇ ಗ್ರೇಟ್ ಕಣೆ. ಇಷ್ಟು ಸಾಲ ಮಾಡಿದ್ರೆ ಎಷ್ಟು ತಾಳ್ಮೆಯಾಗೆ ಇದೆಯಾ. ಏನು ಕೂಗಾಡಿದ್ರೆ ಏನು ಬಂದ್ಬಿಡುತ್ತಾ? ಹೋಗಿರೋ ದುಡ್ಡು ಬರಲ್ಲ. ಅದಕ್ಕೆ ಹಿಂಗೆ ತಾಳ್ಮೆಯಾಗಿ ಹೇಳಿ ಬುದ್ಧಿ ಮಾತು ಹೇಳ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ವಲ್ಲ ಶಾಂತಕ್ಕ. ಹೌದೌದು ಬಿಡಗೀತ, ಎಲ್ಲ ಹೆಣ್ಮಕ್ಳು ನಿಂತರನೇ ಯೋಚನೆ ಮಾಡಬೇಕು. ಅವ್ರಿಗೂ ಸುಮ್ಮನೆ ತಲೆ ಕೆಡ್ಸಿದ್ರೆ ಅವರು ಸುಮ್ಮನೆ ಇದು ಮಾಡ್ಕೊಂತಾರೆ. ಆಮೇಲೆ ಹಿಂಗೆ ಮಾಡಬೇಕು. ಪಾರ್ವತಿ, ಅದೇನು ನೆನ್ನೆ ವಿಷಯ ಹೇಳಲ್ಲ, ಏನೋ ಕತ್ಕೊಂಬಂತು ಹುಡುಗಿ, ಏನು ಕತೆ? ಅದಾ ಅದಕ್ಕೆಮ್ಮ ಇಷ್ಟಾಯ್ತು. ಹಾ ಇಷ್ಟೆಲ್ಲ ಆಯ್ತಾ? ಹಾ ನಾನು ನಮ್ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತಿದ್ನಲ್ಲಪ್ಪ, ಇಂಥ ಹುಡುಗಿನ. ವಾ ಸರಿ ಹೋಗ್ತಿತ್ತು, ಬಿಟ್ಬಿಡು, ಕೈ ಬಿಟ್ಬಿಡ್ಬೇಕಿನ್ನ ಅಷ್ಟೇ ಇದನ್ನ. ಸರಿ ಪಾರ್ವತಿ, ನಾವು ಇವತ್ತೇ ಹೊರಡ್ತೀವಿ ಊರಿಗೆ. ಯಾಕದ್ಗಮ್ಮ, ಇರ್ರಿ ಇನ್ನೊಂದು 4 ದಿನ. ಅಯ್ಯೋ ಬಂದ್ ಕೆಲಸ ಆಗ್ಲಿಲ್ವಲ್ಲ ಬಿಡು, ಇನ್ನೇನು ಮಾಡೋದಿಲ್ಲಿ, ಹೋಗ್ತೀವಿ ಊರಿಗೆ. ಆ ಏನು ಬಂದ್ ಕೆಲಸ? ಏನಿಲ್ಲ ಬಿಡು ಪಾರ್ವತಿ. ಸರಿ ಹೋಗ್ತೀವಿ ಬಿಡವ ನಾವು ಊರಿಗೆ. ಸರಿ ರೀ ಅದಕ್ಕೆಮ್ಮ, ಆಯ್ತು, ಹುಷಾರಾಗಿ ಹೋಗ್ಬರ್ರಿ. ಇವಾಗಲೇ ಹೊರಡ್ತೀರಾ ಇಲ್ಲ 10 ಗಂಟೆ ಬಸ್ಸಿಗೆ ಹೋಗ್ತೀರಾ? ಈಗ 10 ಗಂಟೆ ಬಸ್ಸಿಗೆ ಹೋಗ್ತೀವಿ. ಅಮ್ಮ ಕಾಲೇಜಿಗೆ ಟೈಮ್ ಆಯ್ತು, ನಾನು ಹೊರಟೆ. ಸರಿ ಪೂರ್ಣಿ, ಹುಷಾರಾಗಿ ಹೋಗವ. ಅವ್ನು ಸಿಕ್ಕಿದ್ರೆ ಮಾತನಾಡಿಸ್ಬೇಡ, ಸುಮ್ಮನೆ ಮುಂದೆ ಹೋಗ್ಬಿಡು ನೀನು. ಸರಿ ಕಣಮ್ಮ, ಆಯ್ತು.